ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ LBA ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳ ಕುರಿತು ನೋಡಾಗಿತ್ತು. ಈಗ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. 4ನೇ ತರಗತಿ ಗಣಿತ ವಿಷಯದಲ್ಲಿ ಭಾಗ 2ರಲ್ಲಿ ಅಧ್ಯಾಯ 10 ಹಣದ ಸಂಕಲನ ಮತ್ತು ವ್ಯವಕಲನ. ಮೊದಲನೇ ಮೇನು ಹೊಂದಿಸಿ ಬರೆಯಿರಿ. 4 ಪ್ರಶ್ನೆಗಳು 1 ಅಂಕದ್ದು. 15 ರೂಪಾಯಿ 500 ಪೈಸೆಗಳು 4 ರೂಪಾಯಿ ಪ್ಲಸ್ 5 ರೂಪಾಯಿ 25 ಪೈಸೆ 657 ಪೈಸೆ. 5 ರೂಪಾಯಿ 1500 ಪೈಸೆ 6 ರೂಪಾಯಿ 57 ಪೈಸೆ 9 ರೂಪಾಯಿ 25 ಪೈಸೆ. ಎರಡನೇ ಮೇನು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 3 ಪ್ರಶ್ನೆ 2 ಅಂಕದ್ದು. ಇಲ್ಲಿ ರೂಪಾಯಿ ಮತ್ತು ಪೈಸೆಗಳನ್ನು ಕೂಡಿಸೋದು. ಅದೇ ರೀತಿ ಇನ್ನೊಂದು 6ನೇ ಕ್ವಶನ್ನು ಕೂಡಿಸು. 7ನೇ ಪ್ರಶ್ನೆ ಅಮೂಲ್ಯಳ ಬಳಿ 25 ರೂಪಾಯಿ 50 ಪೈಸೆ ಹಣವಿದೆ. ಅವಳ ಚಿಕ್ಕಮ್ಮ 50 ರೂಪಾಯಿ ಹಣ ನೀಡಿದರೆ ಅಮೂಲ್ಯಳ ಬಳಿ ಇರುವ ಒಟ್ಟು ಹಣ ಎಷ್ಟು? ಇಲ್ಲಿಗೆ 10 ಅಂಕಗಳಾದವು. ಮುಂದಿನ 5 ಅಂಕಗಳಿಗೆ ಮೌಖಿಕ ಪ್ರಶ್ನೆಗಳು. 1 ರೂಪಾಯಿ ಡ್ಯಾಶ್ ಪೈಸೆಗಳು. 6 ರೂಪಾಯಿ 25 ಪೈಸೆ ಇದನ್ನು ಪೈಸೆಗಳಲ್ಲಿ ಹೇಳು. ರಶೀದಿ ಎಂದರೇನು? 2000 ಪೈಸೆ ಅಂದರೆ ಎಷ್ಟು ರೂಪಾಯಿಗಳು? 20 ರೂಪಾಯಿ ಮೈನಸ್ 17 ರೂಪಾಯಿ ಎಷ್ಟು? ಇಲ್ಲಿಗೆ ಒಟ್ಟು 15 ಅಂಕಗಳಾಯಿತು. ಅಧ್ಯಾಯ 11 ಅಳತೆಗಳು ಉದ್ದ. ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು. 3000 ಸೆಂಟಿಮೀಟರ್ ಇಷ್ಟು ಮೀಟರ್ಗಳಿಗೆ ಸಮ? 100, 30, 3000, 300. 25 ಮೀಟರ್ ಮತ್ತು 160 ಮೀಟರ್ಗಳ ಮೊತ್ತ 178 ಮೀಟರ್, 158 ಮೀಟರ್, 189 ಮೀಟರ್, 188 ಮೀಟರ್. ಎರಡನೇ ಮೇನು ಹೊಂದಿಸಿ ಬರೆಯಿರಿ. 4 ಪ್ರಶ್ನೆಗಳು 1 ಅಂಕದ್ದು. 4 ಮೀಟರ್ 1 ಕಿಲೋಮೀಟರ್, 4ನೇ 1 ಮೀಟರ್, 4ನೇ 3 ಮೀಟರ್, 1000 ಮೀಟರ್, 400 ಸೆಂಟಿಮೀಟರ್, 75 ಸೆಂಟಿಮೀಟರ್, 25 ಸೆಂಟಿಮೀಟರ್. ಮೂರನೇ ಮೇನು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಇಲ್ಲಿ ಒಂದು ಕೂಡಿಸೋ ಲೆಕ್ಕ ಇದೆ, ಮೀಟರ್ ಮತ್ತು ಸೆಂಟಿಮೀಟರು. ಇನ್ನೊಂದು ಧೀರಜ್ನ ಹತ್ತಿರ 150 ಮೀಟರ್ ಉದ್ದದ ದಾರ ಹಾಗೂ ಧನ್ವಿಯ ಹತ್ತಿರ 25 ಮೀಟರ್ ಉದ್ದದ ದಾರ ಇದೆ. ಹಾಗಾದರೆ ಅವರಿಬ್ಬರ ಒಟ್ಟು ದಾರದ ಉದ್ದ ಎಷ್ಟು? ಮುಂದೆ ಮೌಖಿಕ ಪ್ರಶ್ನೆಗಳು. 1 ಮೀಟರ್ ಡ್ಯಾಶ್ ಸೆಂಟಿಮೀಟರ್, 9 ಮೀಟರ್ ಡ್ಯಾಶ್ ಸೆಂಟಿಮೀಟರ್, 950 ಸೆಂಟಿಮೀಟರ್ ಡ್ಯಾಶ್ ಮೀಟರ್, 4ನೇ 3 ಮೀಟರನ್ನು ಸೆಂಟಿಮೀಟರ್ಗಳಲ್ಲಿ ಹೇಳು. 1 ಕಿಲೋಮೀಟರ್ ಡ್ಯಾಶ್ ಮೀಟರ್. ಇಲ್ಲಿಗೆ ಅಳತೆಗಳು ಉದ್ದ ಒಂದು ಅಧ್ಯಾಯದ ಮೇಲೆ ಒಟ್ಟು 15 ಅಂಕಗಳ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ರೆಡಿ ಆಯಿತು. 12 ಅಳತೆಗಳು ತೂಕ. ಮೊದಲನೇ ಮೇನು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 3 ಪ್ರಶ್ನೆ 1 ಅಂಕದ್ದು. 2 ಕಿಲೋಗ್ರಾಮನ್ನು ಗ್ರಾಮ್ನಲ್ಲಿ ಬರೆ. 8 ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸು. ಇನ್ನೊಂದು 500 ಗ್ರಾಮ್ ಪ್ಲಸ್ 200 ಗ್ರಾಮ್ ಪ್ಲಸ್ 50 ಗ್ರಾಮ್ ಡ್ಯಾಶ್. ಎರಡನೇ ಮೇನು ಕೆಳಗಿನ ಲೆಕ್ಕಗಳನ್ನು ಬಿಡಿಸು. ಇಲ್ಲಿ 2 ಪ್ರಶ್ನೆಗಳು 1.5 ಅಂಕದ್ದು. 2 ಕೂಡ ಒಂದು ಕೂಡಿಸೋದು, ಒಂದು ಕಳೆಯೋ ಲೆಕ್ಕ. ಮೂರನೇ ಮೇನು ಕೆಳಗಿನ ಸಮಸ್ಯೆ ಬಿಡಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಇಲ್ಲೂ ಕೂಡ ಒಂದು ಕೂಡಿಸೋದು, ಒಂದು ಕಳೆಯೋದು. ಮುಂದೆ ಮೌಖಿಕ ಪ್ರಶ್ನೆಗಳು. ತೂಕ ಮಾಡಲು ಏನನ್ನು ಬಳಸುತ್ತೇವೆ? 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು? ಅರ್ಧ ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು? ಗ್ರಾಮ್ಗಳಲ್ಲಿ ತೂಕ ಮಾಡುವ 2 ವಸ್ತುಗಳನ್ನು ಹೆಸರಿಸು. ವಸ್ತುವಿನ ತೂಕವನ್ನು ಯಾವುದರಿಂದ ಸೂಚಿಸುತ್ತೇವೆ? ಇಲ್ಲಿಗೆ ಟೋಟಲ್ 15 ಅಂಕಗಳು ಮುಗಿದವು. 13 ಗಾತ್ರದ ಅಳತೆ. ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು. 1 ಲೀಟರನ್ನು ಮಿಲಿಲೀಟರ್ನಲ್ಲಿ ಬರೆದಾಗ 500 ಮಿಲಿಲೀಟರ್, 1000 ಮಿಲಿಲೀಟರ್, 750 ಮಿಲಿಲೀಟರ್, 250 ಮಿಲಿಲೀಟರ್. 2 ಲೀಟರ್ ಪ್ಲಸ್ 300 ಮಿಲಿಲೀಟರ್ ಪ್ಲಸ್ 1 ಲೀಟರ್ 200 ಮಿಲಿಲೀಟರ್ ಡ್ಯಾಶ್. 3 ಲೀಟರು 500 ಮಿಲಿಲೀಟರ್, 1 ಲೀಟರ್ 500 ಮಿಲಿಲೀಟರ್, 3 ಲೀಟರ್ 400 ಮಿಲಿಲೀಟರ್, 2 ಲೀಟರ್ 500 ಮಿಲಿಲೀಟರ್. ಎರಡನೇ ಮೇನು 4 ಪ್ರಶ್ನೆ 2 ಅಂಕದ್ದು. ಇಲ್ಲಿ ಕೂಡಿಸೋದು, ಇನ್ನೊಂದು ಕೂಡ ಕೂಡಿಸೋ ಲೆಕ್ಕ, 5ನೇದು ಕಳೆಯೋ ಲೆಕ್ಕ.
ಆರನೇದು, ಒಬ್ಬ ಹಾಲಿನ ವ್ಯಾಪಾರಿಯು ಸೋಮವಾರ 85 ಲೀಟರ್ 250 ಮಿಲಿಲೀಟರ್ ಮತ್ತು ಮಂಗಳವಾರ 97 ಲೀಟರ್ 500 ಮಿಲಿಲೀಟರ್ ಹಾಲನ್ನು ಡೈರಿಗೆ ಹಾಕಿದರೆ ಅವನು 2 ದಿನ ಹಾಕಿದ ಹಾಲಿನ ಪ್ರಮಾಣ ಎಷ್ಟು? ಇಲ್ಲಿಗೆ 10 ಅಂಕಗಳ ಲಿಖಿತ ಒಂದು ಪ್ರಶ್ನೆಗಳಾದವು. ಮುಂದೆ ಮೌಖಿಕ ಪ್ರಶ್ನೆಗಳು. ಗಾತ್ರವನ್ನು ಅಳೆಯುವ ಆದರ್ಶ ಮೂಲಮಾನ ಯಾವುದು? 1 ಲೀಟರ್ ಡ್ಯಾಶ್ ಮಿಲಿಲೀಟರ್. ಸಣ್ಣ ಪ್ರಮಾಣದ ದ್ರವವನ್ನು ಅಳೆಯುವ ಮೂಲಮಾನ ಡ್ಯಾಶ್. ಅರ್ಧ ಲೀಟರ್ ಡ್ಯಾಶ್ ಮಿಲಿಲೀಟರ್. 750 ಮಿಲಿಲೀಟರ್ ಡ್ಯಾಶ್ ಲೀಟರ್. ಇಲ್ಲಿಗೆ ಗಾತ್ರದ ಅಳತೆ ಒಂದು ಅಧ್ಯಾಯದಲ್ಲಿ 15 ಅಂಕಗಳ ಒಂದು ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ರೆಡಿ ಆಯಿತು. ಅಧ್ಯಾಯ 14 ಕಾಲ. ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 4 ಪ್ರಶ್ನೆಗಳು 1 ಅಂಕದ್ದು. ಒಂದು ವಾರದಲ್ಲಿ ಇರುವ ದಿನಗಳು ಡ್ಯಾಶ್. ಒಂದು ವರ್ಷಕ್ಕೆ ಎಷ್ಟು ದಿನಗಳು? ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬರುವ ದಿನಗಳು. ಅಧಿಕ ವರ್ಷವು ಡ್ಯಾಶ್ ವರ್ಷಗಳಿಗೊಮ್ಮೆ ಬರುತ್ತದೆ. ಎರಡನೇ ಮೇನು ಸಮಯವನ್ನು ಪೂರ್ವಾಹ್ನ ಅಥವಾ ಅಪರಾಹ್ನಗಳಲ್ಲಿ ಬರೆ. 4 ಪ್ರಶ್ನೆಗಳು 1 ಅಂಕದ್ದು. ಸಂಜೆ 4 ಗಂಟೆ 50 ನಿಮಿಷ, ಬೆಳಿಗ್ಗೆ 7 ಗಂಟೆ, 13 ಗಂಟೆ, 17 ಗಂಟೆ 30 ನಿಮಿಷ. ಮೂರನೇ ಮೇನು ಉತ್ತರಿಸಿ. 1 ಪ್ರಶ್ನೆ 2 ಅಂಕದ್ದು. ಗಡಿಯಾರದ ಅಂದವಾದ ಚಿತ್ರ ಬಿಡಿಸಿ 3 ಗಂಟೆ 30 ನಿಮಿಷವನ್ನು ಗುರುತಿಸಿ. ಮೌಖಿಕ ಪ್ರಶ್ನೆಗಳು. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು? 1 ಗಂಟೆಗೆ ಎಷ್ಟು ನಿಮಿಷಗಳು? ಮೂರನೇದು, 1 ವರ್ಷಕ್ಕೆ ಎಷ್ಟು ತಿಂಗಳುಗಳು? ನಾಲ್ಕನೇದು, ಮೇ ತಿಂಗಳಿನಲ್ಲಿ ಎಷ್ಟು ದಿನಗಳು ಬರುತ್ತವೆ? ಐದನೇದು, ಗಡಿಯಾರದ ದೊಡ್ಡ ಮುಳ್ಳು ಏನನ್ನು ಸೂಚಿಸುತ್ತದೆ? ಇಲ್ಲಿಗೆ ಟೋಟಲ್ 15 ಅಂಕಗಳಾಯಿತು. ಅಧ್ಯಾಯ 15 ದತ್ತಾಂಶಗಳ ನಿರ್ವಹಣೆ. ಇಲ್ಲಿ ನೋಡಿ, ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 3 ಪ್ರಶ್ನೆಗಳು 1 ಅಂಕದ್ದು. ಕೆಳಗಿನ ಚಿತ್ರದಲ್ಲಿ ಚೆಂಡುಗಳನ್ನು ಎಣಿಸಿ ಬರೆದಾಗ. ಎರಡನೇದು, ಕಡಿಮೆ ಆಯತಗಳಿರುವ ಚಿತ್ರದ ಗುಂಪು. ಮೂರನೇದು, ಒಂದೇ ಸಂಖ್ಯೆ ತ್ರಿಭುಜಗಳಿರುವ ಗುಂಪು. ಇಲ್ಲಿ ಎರಡನೇ ಮೇನು, ಒಂದು ತರಗತಿಯ 25 ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿಗಳ ಕಂಬನಕ್ಷೆ ನೀಡಿದೆ, ವೀಕ್ಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ಒಂದು ಕಂಬನಕ್ಷೆಯನ್ನು ನೀಡಿದ್ದಾರೆ. ಕಂಬನಕ್ಷೆಯನ್ನು ನೋಡಿಕೊಂಡು ಮುಂದೆ ಟೋಟಲ್ 7 ಪ್ರಶ್ನೆಗಳಿದೆ. ಪ್ರಶ್ನೆಗಳಿಗೆ ಕಂಬನಕ್ಷೆಯನ್ನು ನೋಡಿಕೊಂಡು ವಿದ್ಯಾರ್ಥಿ ಉತ್ತರವನ್ನು ಬರೀಬೇಕು. ಮೌಖಿಕ ಪ್ರಶ್ನೆಗಳು. ಕೋಷ್ಟಕ ಎಂದರೇನು? ದತ್ತಾಂಶ ಎಂದರೇನು? ಸ್ತಂಭನಕ್ಷೆ ಎಂದರೇನು? ಕಂಬನಕ್ಷೆಯ ಅನುಕೂಲತೆಗಳೇನು? ಅಧ್ಯಾಯ 16 ವಿನ್ಯಾಸಗಳು ಮತ್ತು ಸಮಮಿತಿ. ಮೊದಲನೇ ಮೇನು ಕೊಟ್ಟಿರುವ ಆಕೃತಿಗಳ ವಿನ್ಯಾಸಗಳನ್ನು ಪೂರ್ಣಗೊಳಿಸಿ. 4 ಪ್ರಶ್ನೆಗಳು 1 ಅಂಕದ್ದು. ಈ 4 ಪ್ರಶ್ನೆಗಳನ್ನು ಕೂಡ ಬೇರೆ ಬೇರೆ ಆಕೃತಿಗಳ ವಿನ್ಯಾಸಗಳನ್ನು ನೀಡಲಾಗಿದೆ. ಅವರು ಮುಂದಿನ ಒಂದು ವಿನ್ಯಾಸವನ್ನು ಗುರುತಿಸಿ ಬರೀಬೇಕು. ಎರಡನೇ ಮೇನು ವಿನ್ಯಾಸ ಗಮನಿಸಿ ಬರೆ. 2 ಪ್ರಶ್ನೆ 1 ಅಂಕದ್ದು. ಮುಂದಿನ ಸಂಖ್ಯೆಯನ್ನು ಅವರು ಗುರುತಿಸಿ ಬರಿಬೇಕು. ಮೂರನೇ ಮೇನು ಮುಂದಿನ 2 ವಿನ್ಯಾಸಗಳನ್ನು ಬರೆ. 2 ಪ್ರಶ್ನೆ 1 ಅಂಕದ್ದು. ಮೂರನೇ ಮೇನು ಸೂಚನೆಯಂತೆ ಉತ್ತರಿಸಿ. ಕೆಳಗೆ ಕೊಟ್ಟಿರುವ ಅಕ್ಷರಗಳಲ್ಲಿ ಯಾವ ಅಕ್ಷರಗಳು ಸಮಮಿತಿ ಹೊಂದಿವೆ? ಎ, ಬಿ, ಕ್ಯೂ, ಆರ್, ಎಂ, ಒ, ಎಚ್, ಎಕ್ಸ್. ಷಡ್ಭುಜಾಕೃತಿಯನ್ನು ರಚಿಸಿ ಸಮಮಿತಿ ಅಕ್ಷರ ಗುರುತಿಸಿ ಬರೆ. ಮೌಖಿಕ ಪ್ರಶ್ನೆಗಳು. ವಿನ್ಯಾಸ ಎಂದರೇನು? ಸಂಖ್ಯೆಗಳನ್ನು ತೋರಿಸಿ ಮುಂದಿನ ವಿನ್ಯಾಸವನ್ನು ಹೇಳೋದಕ್ಕೆ ಸೂಚಿಸೋದು. ಚೌಕಕ್ಕೆ ಎಷ್ಟು ಸಮಮಿತಿ ಅಕ್ಷರ ಎಳೆಯಬಹುದು? 5ನೇದು ಸಮಮಿತಿ ಎಂದರೇನು? ಅಧ್ಯಾಯ 17 ಟ್ಯಾನ್ಗ್ರಾಮ್ಸ್ ಮತ್ತು ವಿನ್ಯಾಸಗಳು. ಮೊದಲನೇ ಮೇನು ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳು 1 ಅಂಕದ್ದು. ಇಲ್ಲಿ ಈ ಕಡೆ ಆಕೃತಿಗಳ ಹೆಸರನ್ನು ನೀಡಲಾಗಿದೆ, ಈ ಕಡೆ ಆಕೃತಿಗಳನ್ನು ತೋರಿಸಲಾಗಿದೆ. ಹೊಂದಿಸಿ ಬರಿಬೇಕು. ಎರಡನೇ ಮೇನು ಸೂಚನೆಯಂತೆ ಉತ್ತರಿಸಿ. 7 ತುಣುಕು ಟ್ಯಾನ್ಗ್ರಾಮ್ನಲ್ಲಿ ಡ್ಯಾಶ್ ಭಾಗಗಳಿರುತ್ತವೆ. ವಿನ್ಯಾಸವನ್ನು ರೇಖೆಗಳಿಂದ ಪೂರ್ಣಗೊಳಿಸು. ಈ ವಿನ್ಯಾಸವನ್ನು ರೇಖೆಗಳಿಂದ ಪೂರ್ಣಗೊಳಿಸಬೇಕು. 7 ತುಣುಕು ಟ್ಯಾನ್ಗ್ರಾಮ್ ಬಳಸಿ ಒಂದು ಪಕ್ಷಿಯ ಆಕೃತಿಯನ್ನು ಮಾಡು. ಮೌಖಿಕ ಪ್ರಶ್ನೆಗಳು. ಇವೆಲ್ಲವೂ ಕೂಡ DSCRT ಅವರು ಪ್ರಸ್ತುತಪಡಿಸಿರುವಂತಹ LBA ಪ್ರಶ್ನೆಗಳಿದೆ ಅಲ್ಲ, ಆ ಒಂದು ಪ್ರಶ್ನಾಕೋಠಿಯಿಂದ ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಗಳಾಗಿದೆ. 4ನೇ ತರಗತಿ ಗಣಿತ ಭಾಗ 2ರಲ್ಲಿ ಕೊನೆಯ ಅಧ್ಯಾಯ ಘನಾಕೃತಿಗಳು. ಇಲ್ಲಿ ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು. ದಾಳಕ್ಕೆ ಇರುವ ಮುಖಗಳ ಸಂಖ್ಯೆ 4, 6, 8, 5. ಆಯತಘನದಲ್ಲಿರುವ ಅಂಚುಗಳ ಸಂಖ್ಯೆ 6, 12, 8, 4. ಎರಡನೇ ಮೇನು ಸೂಚನೆಯಂತೆ ಉತ್ತರಿಸಿ. 4 ಪ್ರಶ್ನೆಗಳು 2 ಅಂಕದ್ದು. ಗೋಲವನ್ನು ಹೋಲುವ 4 ವಸ್ತುಗಳನ್ನು ಪಟ್ಟಿ ಮಾಡಿ. ಆಯತಘನದ ಜಾಲಾಕೃತಿಯನ್ನು ರಚಿಸಿ. ಶಂಕುವನ್ನು ಹೋಲುವ ಆಕೃತಿಗಳನ್ನು ಪಟ್ಟಿ ಮಾಡಿ. ಸಿಲಿಂಡರ್ನ ಚಿತ್ರ ಬಿಡಿಸಿ. ಮೌಖಿಕ ಪ್ರಶ್ನೆಗಳು. ಶಂಕುವಿನಲ್ಲಿರುವ ಮುಖಗಳ ಸಂಖ್ಯೆ ಡ್ಯಾಶ್. ಚೌಕಘನಕ್ಕೆ ಒಂದು ಉದಾಹರಣೆ ಹೇಳು. ಶಂಕು ಹೊಂದಿರುವ ಶೃಂಗಗಳ ಸಂಖ್ಯೆ ಡ್ಯಾಶ್.
ಕೆಲವೊಂದಿಷ್ಟು ಆಕೃತಿಗಳನ್ನು ತೋರಿಸಿ ಅವು ಯಾವ ಆಕೃತಿ ಅಂತ ಕೇಳ್ಬೋದು. ಈ ರೀತಿಯಾಗಿ ನೋಡಿ LBA ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನನ್ನ ಒಂದು ಅಭಿಪ್ರಾಯವನ್ನು ಇಲ್ಲಿ ಮಂಡಿಸಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಮ್ಮ ತರಗತಿ ನಮ್ಮ ಮಕ್ಕಳ ಒಂದು ಮಟ್ಟವನ್ನು ನೋಡಿ ಕೂಡ ಚೇಂಜ್ ಮಾಡಿಕೊಡುವಂಥ ಅವಕಾಶವನ್ನು ನಮಗೆ DSCRT ಅವರು ಮಾಡಿಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.